ಕಾಲಮ್ ಹಳೆ ಹೆಸರು ಇರ್ತದೆ, ಟ್ವೆಲ್ತ್ ಕಾಲಮ್ ಅದು ಹಳೆ ಖಾತೆದಾರರು ಕಂಟಿನ್ಯೂ ಆಗ್ತದೆ ಇದೆ. ಸೊ ಅದು ಆರ್ಡರ್ ಮಾಡಿಸ್ಕೊಂಡ್ಬಂದು ಮತ್ತೆ ಆರ್ಡರ್ ಆಗಿದೆಯಂತೆ. ಈಗ ನೀವು ಅದನ್ನ ಮಾಡಬೇಕು ತಂದುಕೊಟ್ಟು 5 ತಿಂಗಳು ಆಗಿದೆಯಂತೆ. ಅದಕ್ಕೆ ಸರ್ 1 ವರ್ಷ ಸರ್, 24 ಅಲ್ಲಿ 11 ತಿಂಗಳು ಮಾಡಿರೋದು. ಇಲ್ಲಿ ಆರ್ಡರ್ ಕಾಪಿ ಇದ್ರೆ ಕೊಡಿ. ಯಾಕೆ ಆಗೋದಿಲ್ಲ ಇದು? ಅಲ್ಲ, ಅವ್ರಿಗೇನು ಕನ್ಸು ಬಂದಿತ್ತ ನಾವಿಲ್ಲಿ ಇರ್ತೀವಿ ಅಂತ ಕೈಯಲ್ಲಿ ಇಟ್ಕೊಂಡ್ಬರಕ್ಕೆ? ಯಾಕ್ರಿ ಹೋಗಿ ಆಯ್ತು ಬಿಡಿ. ಈಗ ಯಾಕೆ ಅವ್ರದ್ದು ಇಲ್ಲ ನೀವು ಮಾಡಕ್ ಬರೋದಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬೋದು. ಅದು ಯೂಶಲಿ 12 ನಲ್ಲಿ ಹಳೆ ಖಾತೆದಾರರು ತೆಗೆದು ಸೊ 1 ವರ್ಷ 2 ತಿಂಗಳು ಆಗಿದೆ ಅಂತ ಅವ್ರು ಹೇಳ್ತಾರೆ. ಎಷ್ಟಾಯ್ತು ರೀ ಸರ್? 1 ವರ್ಷ ಹೇಳ್ತೀನಿ. 1 ವರ್ಷ 2 ತಿಂಗಳು ಸುತ್ತಬೇಕಾ? ಏನು ಆರ್ಡರ್ ಇಂಪ್ಲಿಮೆಂಟ್ ಮಾಡಕ್ಕೆ ತಂದು ಕೊಡಕ್ಕೆ ಅಷ್ಟೇ ತಾನೇ ಅವ್ರು ಕೇಳ್ತಾ ಇರೋದು? ಅಥವಾ ಇನ್ನೊಂದು ಸ್ವಲ್ಪ ನನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸಬ್ಜೆಕ್ಟ್ ಹೇಳಿ ಬಿಡಿಸಿ. ರಿಪೋರ್ಟ್ ಬರುತ್ತೆ. ಹೌದು, ಹಳೆ ಖಾತೆದಾರ ಅವ್ರನ್ನ ತೆಗಿಬೋದು ಅಂತ. ಆನೆಕಲ್ಲ ಯಾಕೆ ಮಾಡಿಲ್ಲ? ಆಯ್ತು, 1 ವಾರ ಆಯ್ತು, ಯಾಕೆ ಮಾಡಿಲ್ಲ? ವಾರದಿಂದ ಅವ್ರ ದಿನ 10 ಸತಿ ಬಂದವ್ರೆ. ನಿಮ್ಮನ್ನ ಬಂದು ನೋಡ್ಲೇಬೇಕು. ಅರ್ಥ ಆಯ್ತು ಬಿಡಿ. ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ಸರ್? ಈಗ ತಾವು ಅವರು ಆ ವಾರ ಆಯ್ತು, ಇದು AC ಅವರೇ ಆರ್ಡರ್ ಮಾಡೋರೆ 17/1ಕ್ಕೆ. ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕು, ನಮ್ಗೆ ಕೊಡ್ಬೇಕು. ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ. ಆದ್ರೆ ತಮ್ಮ ಕೊಟ್ಟಿಲ್ಲ. ಹೇಳಿ ಸರ್, ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ದು ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಂದ್ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಏನಾದ್ರು ಹಾಕಿದ್ದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡತ್ತೆ? ಅವರು ಬದುಕ್ಬೇಕಲ್ಲ. ಹೋಗಿ ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ ಅಂತ ಕೇಳ್ತಾವ್ರೆ. ಎಷ್ಟಪ್ಪ ರನ್ನಿಂಗ್ ರೇಟು ಸರ್? ಅದು ಆದೇಶ ಆಗಿರೋದು ನಮಗೆ ಬರಲ್ಲ. ಎಷ್ಟಮ್ಮ? ಆಯ್ತಮ್ಮ. ಈಗ 1 ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದೆ. ಅಲ್ಲಿ ಮೀಟಿಂಗ್ ಇಲ್ಲ ಅಂತ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದ್ದಾರೆ, ಕೇಸ್ ವರ್ಕರ್ ಕೊಟ್ಟಿಲ್ಲ. ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ಅಡ್ಡ ಇದೆಯೇನಮ್ಮ? ತಂದ್ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗಿ ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ, ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋ ಜನ ಮಾತಾಡ್ತಾರೆ. ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದೇ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನಮ್ಗೆ ಹೇಳ್ತಾರೆ. ನಿಮ್ಮದೇ ಭಯ ಹೇಳಕ್ಕೆ. ಯಾಕಂದ್ರೆ ಮತ್ತೆ ಔಟ್ ಫೈ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ. ಯಾಕೆ ಮಾಡಿಲ್ಲಮ್ಮ ಇದು? ಹೋಗ್ಲಿ ಆರ್ಡರ್ ಮಾಡಿರೋದು ನೀವು. ಕೇಸ್ ವರ್ಕರ್ ಇವರು ರಿಜೆಕ್ಟ್ ಮಾಡಬೇಕಾಗಿತ್ತು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಯು ರಿಜೆಕ್ಟೆಡ್. ಹೋಗಯ್ಯ, ನೀನು ಆಗ್ತಾ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ. ನಾವು ಬೈಯೋದ್ರಲ್ಲಿ ಏನು, ನನ್ಗೇನು ಇರೋದು ಇದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚುಮರೆ ಇಲ್ಲ. ಆಗದೆ ಇರೋದಿಲ್ಲ, ಮಾಡಕ್ ಆಗೋದಿಲ್ಲ, ಹೋಗಯ್ಯ ಅಂತ ಹೇಳ್ತಾ ಇದ್ದೆ. ನೀವೇ ಆರ್ಡರ್ ಮಾಡಿದಿರಮ್ಮ.
ಇದು ಒಂದರಂತೆ ಹದಿನೇಳು ಒಂದರಲ್ಲಿ ಜನವರಿಯಲ್ಲಿ ನಿಮ್ಮ ಅಲ್ಲ ಆದೇಶ ಆಗಿರೋದೇ ಇವ್ರಿಗೆ ಬಂದಿದ್ದು ಯಾವಾಗ ಇದು 13/11/2024 ಬಂದಿದೆ, ಕರೆಕ್ಟಾ? ಆದೇಶ ಜನವರಿಗೆ ಆಗಿದೆ. ಜನವರಿ ಆದ್ಮೇಲೆ ಇಲ್ಲಿವರೆಗೂ ತಂದು ಕೊಟ್ಟಿಲ್ಲ. ಸರ್ ಆ ಫೈಲ್ ತೆಗೆದ್ರೆ ಗೊತ್ತಾಗುತ್ತೆ ಸರ್, ಅದ್ರ ಮೇಲೆ ನಂಬರ್ ಬರ್ತಿರ್ತೀವಿ. ಹಾ. ಏನಾರ ಟೆಕ್ನಿಕಲ್ ಇಶ್ಯೂ ಇದೆಯಾ, ಏನಕ್ಕೆ ಆಗ್ಲಿಲ್ಲ ಅನ್ನೋದು. ತೆಗೀರಿ ಫೈಲ್, ಈಗ ಆಯ್ತು. ಫೈಲ್ ತೆಗೀರಿ ಸರ್, ಪ್ಲೀಸ್ ಫೈಲ್ ತೆಗೀರಿ. ಏನಿದೆ ನೋಡಿ, ನಮ್ಮನ್ನೇ ಹಿಂಗೆ ಇಲ್ಲೇ ಎಲ್ಲ ಎದುರುಗಡೆ ಇದ್ರು ನಮ್ಮನ್ನೇ ಹಿಂಗೆ ಗಿರ್ಕಿ ಓಡಿಸ್ತೀರಾ. ಇನ್ನು ಅವ್ರು ಬಂದ್ರೆ ಏನ್ ಮಾತಾಡೋಂಗಿದೆ ನಿಮ್ ಮುಂದೆ ಅವರು? ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ. ಏನ್ ಸರ್ ಸಾಹೇಬ್ರೆ, ಏನ್ ತಮ್ಮ ಹೆಸರು? ಪಾಂಡುರಂಗ ಅವರು. ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಅದಕ್ಕೆ ಮೊದಲು ಎಲ್ಲಿದ್ರಿ? ಓ, ಎಕ್ಸ್ಪರ್ಟೀಸ್ ಇದೆ, ಚೆನ್ನಾಗಿದೆ. ಸೊ ಆ ಬಾಗಿಲಿಂದ ಈ ಬಾಗಿಲಿಗೆ ಬಂದಿದ್ದೀರಿ. ಓಕೆ, ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ. ಸೊ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಬಿಡಿ, ಬಹಳ ಎಫಿಷಿಯಂಟ್ ಇದೆ ನಿಮ್ ಸಿಸ್ಟಮ್. ಇದು ಗೊತ್ತಿಲ್ಲ ಹಾಗಾದ್ರೆ, ಇಂಥ ಕೇಸ್ ನಿಮ್ಗೆ ಯಾವುದು ನೋಡೇ ಇಲ್ಲ ನೀವು ಅಲ್ವಾ? ಅವ್ರು ಹೇಳ್ತಾ ಇರೋದು ನಿಮ್ಗೇನು ಅರ್ಥ ಆಗ್ತಾ ಇಲ್ಲ, ನಿಮ್ಗೇನ್ ಸಂಬಂಧ ಇಲ್ಲ. ಆಸ್ ಗ್ರೇಟ್ ಟು ತಹಶೀಲ್ದಾರ್, ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ, ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಹೆಡ್ ಯಾರು ಅಂಡರ್ ದ AC? ಅವರೇ ತಾನೇ ಆಫೀಸ್ ರನ್ ಮಾಡೋದು. AC ಅವ್ರು ಇಲ್ಲಿ ಬಂದ್ರೆ ಕೈಗೆ ಸಿಗೋದಿಲ್ಲ. ಎಷ್ಟು ಸತಿ ಬಂದಿದ್ಯಪ್ಪ ನೀನು? 10 ಸತಿಯಲ್ಲಿ ಎಷ್ಟು ಬಾರಿ AC ಅವ್ರು ಸಿಕ್ಕಿದ್ದಾರೆ ನಿಮ್ಗೆ? ಒಂದ್ ಸತಿ. ಸೊ 10 ವಿಸಿಟ್ಸ್ ಅಲ್ಲಿ ಒನ್ಸ್ AC ಸಿಕ್ಕಿದ್ದಾರೆ. AC ಸಿಗಲ್ಲ. ಮ್ಯಾನೇಜರ್ ನಮ್ಗೇನು ಗೊತ್ತಿಲ್ಲ. ಈಸ್ ಗ್ರೇಟ್ ಟು ಕಮ್ ಮ್ಯಾನೇಜರ್ ಅಥವಾ ಅಬೌವ್ ದ ಮ್ಯಾನೇಜರ್? ಮ್ಯಾನೇಜರ್. ಅವ್ರಿಗೇನು ಗೊತ್ತಿಲ್ಲ. ಏನ್ ಮಾಡ್ಬೇಕು ಸರ್ ಈಗ? ನೀವೇ ಹೇಳಿ, ಅವ್ರು ಏನ್ ಮಾಡ್ಬೇಕು ಹೇಳಿ? ಈ ತರ RTC ಕರೆಕ್ಷನ್ ಎಷ್ಟು ಪೆಂಡಿಂಗ್ ಇರ್ಬೋದು ಇಲ್ಲಿ? ಒಂದೊಂದು ತಾಲೂಕು ಒಂದ್ಸರಿ ಅವರು ಇವ್ರು ಬರುತ್ತೆ, ಇವ್ರು ಬಂದು ಅವ್ರಿಗೆ ಬರಲ್ಲ ಸರ್. ಇದೆ ಅಂದ್ರೆ ರೀಸನ್ ಅಂದ್ರೆ ಅವ್ರಿಗೆ ನಾನು ಇನ್ಚಾರ್ಜ್ ಕೊಟ್ಟಿದ್ದೀನಿ, ಅವ್ರು ಕೇಳಿದ್ವಿ ಇಲ್ಲ, ಅವ್ರು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ಚೇಂಜ್ ಆಗಿದೆ, 3 ವರ್ಷ ಚೇಂಜ್ ಆಗಿದೆ ಸರ್. ಇಲ್ಲಿ ಈಗ 3 ಟೀಮ್ ಚೇಂಜ್ ಆಗಿದೆ ಸರ್. ನಾವು ಈ ಫೈಲ್ ಕೊಟ್ಟಾಗ ಹೇಳಿ ಸ್ವಾಮಿ, ಏನ್ ನಮ್ಗೆ ಅರ್ಥ ಮಾಡಿಸಿ. ಆಯ್ತು, ನಾನು ಅರ್ಥ ಮಾಡ್ಕೊಂಡಿರೋದು ತಪ್ಪು ಮಾಡ್ಕೊಂಡಿರ್ಬೋದು, ನಂಗೆ ಸ್ವಲ್ಪ ಅರ್ಥ ಮಾಡಿಸಿ. ಇಲ್ಲ ಸರ್ ಹಂಗಲ್ಲ ಹಿಂಗೆ ಅಂತ ಹೇಳಿ. ಯೂಶಲಿ ಅಡ್ಮಿನಿಸ್ಟ್ರೇಷನ್ ಫೈಲ್ಸ್ ಬಂದ ತಕ್ಷಣ ಮೂವ್ ಮಾಡ್ತೀವಿ ಸರ್. ಅದು AC ಅವ್ರಿಗೆ ಹೋಗ್ಬಿಟ್ಟು ಅಪ್ರೂವಲ್ ಆಗ್ತದೆ. ಅದಾದ್ಮೇಲೆ ಎಂಟೈರ್ ಫೈಲ್ ಮೇಡಮ್ ಕಂಟ್ರೋಲ್ ಮಾಡಿರುತ್ತೆ ಸರ್. ಅವ್ರು ಆಕ್ಚುಲಿ ಅದನ್ನು ತಪ್ಪಿಕೊಂಡು ಈಗ ಮೇಡಮ್ ಪರವಾಗಿ ಅವರು ಮೇಡಮ್ ಸಿಗಲ್ಲ. ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡಿ? ಈಗ ನಾನ್ ಬಂದೆ, ನಂಗೆ ಸಿಕ್ಕಿಲ್ಲ ಮೇಡಮ್ ಅಲ್ವಾ? ಇಲ್ಲ, ನನ್ನ ಹತ್ರ ಭೇಟಿ ಆಗಿರೋದು ನಾನು ಆದಷ್ಟು ನಾನೆಲ್ಲ ಸಾಲ್ವ್ ಮಾಡಿಸಿದ್ದೆ. ಈಗ ಹಂಗಾದ್ರೆ 10 ಬಾರಿ ಬಂದು ಅವ್ರಿಗೆ ಇನ್ ಯಾರು ಭೇಟಿ ಮಾಡಿದ್ದಾರೆ? ಅವ್ರು ಬಂದಿಲ್ಲ ಹಂಗಾದ್ರೆ 10 ಬಾರಿ. ಸುಮ್ನೆ ಹೇಳ್ಬೇಡ್ರಿ ಸರ್. ಹಾಗಾದ್ರೆ ಇವ್ರನ್ನ ಯಾಕೆ ಭೇಟಿ ಮಾಡಿಲ್ಲ ಸರ್? ಅಲ್ಲ, ಭೇಟಿ ಮಾಡಿಲ್ಲ ಸರ್. ಇವ್ರ ಕಡೆಯಿಂದ ಆಗಿದೆ ಸರ್. ಇವ್ರದ್ದು ಆಗಿದೆ, ಮೇಡಮ್ ಅವ್ರದ್ದು ಇದಾಗಿದೆ. ಬಟ್ ನಮ್ಮಾಗೋದು ಮೇಡಮ್ ಕಡೆಯಿಂದನೇ ಆಗಬೇಕು. ಯಾರು ಈಗ ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡ್ಬೇಕು ಅವರು? ನಾನ್ ಬಂದು ನನ್ಗೆ ಸಿಕ್ಕಿಲ್ಲ. ಭೂಮಿ ಆಪರೇಟರ್ ಇರ್ತಾರೆ ಸರ್, ಹಾ. ಅಶ್ವಿನಿ ಅಂತ. ಹಾ. ಅವ್ರ ಎಂಟೈರ್ ಫೈಲ್ಗಳು ಏನ್ ಆದೇಶ ಆದ್ರೂ ಯಾರಿದ್ದಾರೆ ಅವರು? ಅಶ್ವಿನಿ ಅನ್ನೋರು ಅವ್ರೇನಾ ನಿಮ್ ಪಕ್ಕ ನಿಂತಿದ್ದವ್ರೆ? ಅವರು ನಾಲೆಡ್ಜಬಲ್ ಇದ್ದಾರೆ ಬಿಡಿ ಅವರಿಗೆ. ಈಗ AC ಅವರು ಕೈಗೆ ಸಿಗಲ್ಲ. ಅವ್ರು ಯಾರನ್ನ ಭೇಟಿ ಮಾಡ್ಬೇಕು ಕೇಳ್ಕೊಳಕ್ಕೆ? ಸರ್ ಇಲ್ಲ, ಅದು 1ನೇ ತಿಂಗಳಲ್ಲೇ ತಂದಾಗಿದೆ. ಟೆಕ್ನಿಕಲ್ ಇಶ್ಯೂ ಏನಾದರೂ ಇದೆಯಾ, ಇಲ್ಲ ಏನಾಗಿದೆ ಸರ್ ಸಮಸ್ಯೆ? ಮೇಡಮ್ ಫಸ್ಟ್ ಇವರು ಆದರ್ಶ್ ಇದ್ರು, Yes. ಚೇಂಜ್ ಆದ್ರು, ಫೈಲ್ ಮತ್ತೆ ಆನೇಕಲ್ಗೆ ಹೋಯ್ತು. ಓಕೆ ಸರ್. ಸೊ ಆಕಾಶ್ ಇದ್ದಾಗ ತಂದಾಗಿದೆಯಲ್ಲ? ಇಲ್ಲ, ಆಗಿಲ್ಲ. ಅದೇ ಟೆಕ್ನಿಕಲ್ ಇಶ್ಯೂ ಏನೋ ಇದು ಡಿಲೀಟ್ ಮಾಡಿಸ್ಬೇಕು ಏನೋ ಅಂತಂದ್ರು. ಮತ್ತೆ ಹೋಗಿ ಆನೇಕಲ್ಲಲ್ಲಿ ಮತ್ತೆ ಅಲ್ಲಿ ಮಾಡಿಸ್ಕೊಂಬಂದೆ. ಮತ್ತೆ ಇಲ್ಲಿ ಎಲ್ಲ ಎಡಿಟ್ ಮಾಡಿ ಡಿಲೀಟ್ಗೆ ಆಪ್ಷನ್ ಬಂತು. ಮತ್ತೆ ತಂದು ಕೊಡಬೇಕು ಮೇಡಮು. ಮೇಡಮ್ ಲಾಗಿನ್ ಆಗಿದ್ದಾರೆ ಸರ್. ಅದು 12 ಬಂದು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಸರ್. ಸಾಫ್ಟ್ವೇರ್ ಏನೋ ಚೇಂಜ್ ಮಾಡಿದ್ರು ಅಂತ ತಾಲೂಕು ಆಫೀಸ್ಗೆ ಕೊಟ್ಟರು. ಏನೋ ಒಂದು ಸಾಫ್ಟ್ವೇರಲ್ಲಿ 12 ಅಪ್ಡೇಷನಿಗೆ ಕೊಟ್ಟರು ಸರ್.
ಅದು ಅಪ್ಡೇಷನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮತ್ತೆ ಚೆಕ್ ಲಿಸ್ಟ್ ಫೀಡ್ ಆಗಿ ಮೇಡಮ್ ಲಾಗಿನ್ ಇದೆ ಸರ್ ಬಂದಿದೆ. ಮತ್ತೆ ವಾಪಸ್ ಬಂದು ಎಷ್ಟು ದಿನ ಆಯ್ತಪ್ಪ? ಒಂದು 10 ಡೇಸ್ ಆಯ್ತು. ಚೆಕ್ ಲಿಸ್ಟ್ ಆಗಿ ಮೇಡಮ್ ಲಾಗಿನ್ ಇದೆ. ಈಗ ಅವರು ಡಿ ಸಿ ಅವ್ರು ಕೇಳ್ದಂಗೆ ಎಷ್ಟು ಬಾಕಿ ಇದಾವೆ ಈ ತರದ್ದು? RTC ಕರೆಕ್ಷನ್ ಬಂದು ತಂದ್ಕೊಡ್ಲಿಕ್ಕೆ ಆದೇಶ ಆಗಿ ತಂದ್ಕೊಡ್ಲಿಕ್ಕೆ ಬಾಕಿ ಇರೋದೆಷ್ಟು, ಆದೇಶ ಆಗದೆ ಇರೋದೆಷ್ಟು? 3 days ಇಂದ ನಮ್ದು ನೆಟ್ವರ್ಕ್ ಇಶ್ಯೂ ಇಂದ ಯಾವುದು 3 days ಬಿಟ್ಬಿಡಿ ಅಮ್ಮ ಸರ್. ಎಷ್ಟಿದೆ ಅಂತ ಹೇಳ್ತಾರೋ ನಿಮಗೆ? ನನ್ನ ಹತ್ರ ನಿಮ್ಮ ಹತ್ರ ಇಡೀ ಆಫೀಸ್ ಹೇಳಿ ಸರ್. ಒಂದು implement ಎಷ್ಟಿದೆ? ಎಷ್ಟಿದೆ ಟೋಟಲ್ ನೀವು system ಅಲ್ಲಿ feed ಮಾಡಿರ್ತೀರ. ಟ್ರಾನ್ಸ್ಪರೆನ್ಸಿ ಏನು ಗೊತ್ತಾಗಲ್ಲ. ಕನ್ಸರ್ನ್ ಕೇಸ್ ಅವ್ರ ಫೈಲ್ಸ್ ಕ್ಲೋಸ್ ಮಾಡಿ ನಿಮ್ ಲಾಗಿನ್ ತಂದ್ಕೊಡೋದು ಎಷ್ಟಿದೆ ಸಿಸ್ಟಮ್ ಅಲ್ಲಿ? ಮೇಡಮ್ ಲಾಗಿನ್ ಇದೆ. ಎಷ್ಟಿದೆ? ಅದು ಸಿಗುತ್ತೆ. ಅದು ಸಿಗತ್ತೆ ನಿಮ್ ಸಿಸ್ಟಮ್ ಓಪನ್ ಮಾಡಿ ಲಾಗಿನ್. ಓಪನ್ ಮಾಡ್ಲಿಕ್ಕೆ ನೆಟ್ವರ್ಕ್ ಇಶ್ಯೂ ಇದೆ ಸರ್. ಸೀರಿಯಸ್ಲಿ ಸರ್, ನಿನ್ನೆ ನಿಮ್ಮ ಆಫೀಸಿಗೆ ಬಂದಿದ್ನಲ್ಲ ಸರ್ ನಾನು, ಅದು ಭೂಮಿ ಕನ್ಸಲ್ಟೆನ್ಸಿ ಕೇಳಿದ್ದೇನೆ ಸರ್. ಪ್ರಿನ್ಸಿಪಲ್ಗೂ ಫೋನ್ ಮಾಡಿ ರಾಜು ಅವ್ರಿಗೂ ಕೇಳಿದ್ದೇನೆ. even 4 names sir, ಜಯರಾಮ್ ರೆಡ್ಡಿ, ನಾರಾಯಣ ರೆಡ್ಡಿ, ಲೇಟ್ ಶ್ರೀನಿವಾಸ ರೆಡ್ಡಿ, ಗೋಪಾಲ್ ರೆಡ್ಡಿ ಅಂದ್ಬಿಟ್ಟು ಇದು ಹೈಡ್ ಮಾಡಿ ಬರೀ ದಿಸ್ ಆಸ್ ಎ ಪ್ರೈಮರಿ ಡಾಕ್ಯುಮೆಂಟ್ ದೇ ಚೇಂಜ್ ದ ಖಾತಾ ಆಫ್ 5 ಗುಂಟಾಸ್ ಲ್ಯಾಂಡ್ ಇನ್ Bellandur sir. Now I had applied for RTI for the documents, so they had given few documents but they have not given few. So I had ಎಲ್ಲಿ applied. ಸಿಗುತ್ತಾ? ಎಲ್ಲಿ ಸಿಗುತ್ತಾ? Not sir. AC ಆಫೀಸ್. So I had applied. ಅಲ್ಲ AC ಆಫೀಸಲ್ಲೇ ಸಿಗುತ್ತಾ? ಅಲ್ಲಿ ಆರ್ಡರ್ ಆಗಿರುತ್ತಾ? ನೋಡ್ರಿ ಇದು ಅಲ್ಲಿ ಅವ್ರು ಕೊಡಿಸ್ಕೊಡ್ರಿ, ಅಲ್ಲ ಇವ್ರು ಕೊಡಿಸ್ಕೊಡ್ರಿ ಅಂತ ಹೇಳ್ತಾ ನಾರ್ತ್ AC ಆಫೀಸಲ್ಲಿ Yes. Thank you. ರೆಕಾರ್ಡ್ ರೂಮ್ ಎಲ್ಲಿದೆ? ಇಲ್ಲಿ ಅಪೋಸಿಟ್ ರೈಟ್ ರೈಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.